ಹೆತ್ತ ತಂದೆ ತಾಯಿ ಅಂದರೆ ಕಣ್ಣಿಗೆ ಕಾಣುವಂತಹ ದೇವರು ಅಂತಾರೆ. ಆದರೆ ಇಲ್ಲೊಬ್ಬ ಪಾಪಿ ಮಗ ಅವರಿಗೆ ಒಂಥರ ಕಂಟಕವಾಗಿ ಮಾರ್ಪಾಡಾಗ್ಬಿಟ್ಟಿದ್ದಾನೆ. ಕೇವಲ ಹಣದ ಆಸೆಗಾಗಿ ಹೆತ್ತ ತಂದೆ ತಾಯಿಯನ್ನೇ ಮನೆಯಿಂದ ಹೊರದಬ್ಬಿದ್ದಾನೆ. ಇದರ ಒಂದು ಡೀಟೇಲ್ಸ್ ಇದೆ, ನೋಡೋಣ. ದಾವಣಗೆರೆಯಲ್ಲೊಬ್ಬ ಪಾಪಿ ಮಗ, ವೃದ್ಧ ತಂದೆ ತಾಯಿ ಮೇಲೆ ಹಲ್ಲೆ, ಮನೆ ಹೊರಗೆ ಕುಳಿತು ವೃದ್ಧರ ಗೋಳಾಟ. ಹೀಗೆ ಮನೆ ಹೊರಗೆ ಕೂತು ಗೋಳಾಡುತ್ತಿರುವ ವೃದ್ಧರು, ಮಗನಿಂದ ಹಲ್ಲೆಗೊಳಗಾದ ತಾಯಿ, ನಮ್ಮ ಮುಂದಿನ ಗತಿ ಇನ್ನೇನೋ ಎಂದು ಚಿಂತೆಯಲ್ಲಿರೋ ಮುಗ್ಧ ಜೀವಗಳು. ಇಷ್ಟೆಲ್ಲಾ ದೃಶ್ಯಗಳು ಕಂಡುಬಂದಿದ್ದು ದಾವಣಗೆರೆ ತಾಲೂಕು ಕೊಡಗನೂರು ಗ್ರಾಮದಲ್ಲಿ. ಹೆತ್ತ ಮಗನಿಂದ ಹಲ್ಲೆಗೊಳಗಾದ ವೃದ್ಧ ಚಮನ್ ಸಾಬ್, ಆಕೆಯ ಪತ್ನಿ ಅಖಿಲ, ಇವರು ಕೊಡಗನೂರು ಗ್ರಾಮದಲ್ಲಿ ಕೂಲಿ ನಾಲಿ ಮಾಡಿ ಜೀವನ ನಡೆಸ್ತಾ ಇದ್ರು. ಇವರಿಗೆ ಇಬ್ಬರು ಮಕ್ಕಳು, ಗಂಡು ಮಗ ಅಕ್ರಮ್, ಮಗಳು ಶಬೀನಾ. ಮಗಳ ಮದುವೆ ಬಳಿಕ ತಂದೆ ತಾಯಿ ಇಬ್ಬರು ಅಕ್ರಮ್ ಜೊತೆ ವಾಸವಿದ್ರು. ಕೆಎಸ್ಆರ್ಟಿಸಿ ಬಸ್ ಚಾಲಕನಾಗಿದ್ದ ಮಗ ಜೀವನವನ್ನು ನಡೆಸಿಕೊಂಡು ಹೋಗ್ತಿದ್ದ. ಆದರೆ ಜಮೀನು ಮಾರಾಟದ ವಿಚಾರವಾಗಿ ಹೆತ್ತವರ ಮೇಲೆ ಹಲ್ಲೆ ಮಾಡಲಾಗಿದೆ. ಹೌದು, ತಾಯಿ ಅಖಿಲಾಗೆ ತನ್ನ ತವರು ಮನೆಯಿಂದ 1/2 ಎಕರೆ ಜಮೀನು ನೀಡಿದ್ರು. ಇದನ್ನ 11 ಲಕ್ಷಕ್ಕೆ ಮಾರಾಟ ಮಾಡಿದ್ರು ಅಖಿಲ. ಬಂದ ಹಣದಲ್ಲಿ ಮಗಳು ಶಬೀನಾಗೂ 3 ಲಕ್ಷವನ್ನ ನೀಡಿದ್ರು. ಇಷ್ಟಕ್ಕೆ ಸಿಟ್ಟಾದ ಮಗ ಅಕ್ರಮ್, ನಿಮ್ಮನ್ನ ಚೆನ್ನಾಗಿ ನೋಡಿಕೊಳ್ಳುವುದು ನಾನು, ಹಾಗಾಗಿ ನನಗೆ ಇನ್ನಷ್ಟು ಹೆಚ್ಚಿನ ಹಣ ಕೊಡಿ ಎಂದು ಪದೇ ಪದೇ ಜಗಳ ಮಾಡಿ ಹಣಕ್ಕೆ ಪೀಡಿಸುತ್ತಿದ್ದ. ಅಲ್ಲದೆ 3-4 ಬಾರಿ ಹಲ್ಲೆ ಮಾಡಿ ಮನೆಯಿಂದ ಹೊರಗೆ ಹಾಕಿದ್ದಾನೆಂದು ಇಳಿ ವಯಸ್ಸಿನ ಜೀವಗಳು ಕಣ್ಣೀರಿಡುತ್ತಿವೆ. ಇವನು ಈ ನಮೂನಿ ಮಾಡ್ತಾನೆ ನಮಗೆ ಗೊತ್ತಿದ್ದಿಲ್ಲ ಇದು. ಕೈಗಳ ಇದ್ದವೆಲ್ಲ ಕಸ್ಕೊಂಡು ನಮಗೆ ಬಟಾಬೈಲಿಗೆ ಹಾಕ್ಬೇಕಪ್ಪ ಅಂದರೆ ಇವನು ಮತ್ತು ಇನ್ನೆಷ್ಟರ ಮಟ್ಟಿಗೆ ಇರ್ಬೋದು. ಇವನು ಮಾತಾಡಿದ ಅವಿವಿಚ್ಛ ಮಾತು ಒಂದೂ ಇವನು ಬಾಯ ನೆಟ್ಟು ಬರಲ್ಲ. ನಾನು ಮಾತಾಡೇ ಇಲ್ಲ. ನಾನು ಮಾಡ್ಕೊಳ್ರಿ ನೀವು, ಮಾಡ್ಕೊಳ್ರಿ ನೀವು, ನನಗೆ ಅದು ನಿಮಗೆ ಸಂಬಂಧ ಇಲ್ಲ. ಈ ವಯಸ್ಸಲ್ಲಿ ನಮಗೆ ಹೊರಗೆ ಹಾಕಿ ಈ ಮಾನ ಇಚ್ಛೆ ಬೈಗಳು ತಗೊಂಡು ಅವ್ನು ಬೈದದ್ದು ನಾನು ಬೈದ್ದೀನಿ ಅಂತ ಒಪ್ಪದೇ ಇಲ್ಲ. ಅವನು ಒಪ್ಪದೇ ಇಲ್ಲ, ಜನಗಳಿಗೆ ಒಪ್ಪಿಸ್ತಾನೆ. ಇರೋದು ಒಂದು ಸಣ್ಣ ರೂಮಲ್ಲಿ ಹಿಂಗೆ ಕಾಲು ಚಾಚಿ ಜಾಗ ಆಗಲ್ಲ ಸರ್ ಅಂತದ್ದು. ಅಂಥ ರೂಮ್ನಲ್ಲಿ ನಾವಿದ್ದೀವಿ. ಇನ್ನು ಪುತ್ರ ಅಕ್ರಮ್ ಸೊಸೆ ಸಯ್ಯಿದಾ ವೃದ್ಧರಿಗೆ ನಿತ್ಯ ಕಿರುಕುಳ ನೀಡ್ತಾ ಇದ್ರು. ಮಗ ಸೊಸೆಯ ಕಿರುಕುಳ ತಾಳಲಾರದೆ ವೃದ್ಧರಿಬ್ಬರು ಮನೆಯ ಮೇಲಿದ್ದ ಚಿಕ್ಕದೊಂದು ರೂಮ್ನಲ್ಲಿ ಜೀವನ ನಡೆಸ್ತಾ ಇದ್ರು. ಚಮನ್ ಸಾಬ್ ಗಾರೆ ಕೆಲಸಕ್ಕೆ ಹೋಗಿ ತನ್ನ ಪತ್ನಿಯನ್ನ ಸಾಕುತ್ತಿದ್ರು. ಆದರೂ ಕೂಡ ಸುಖ ಸುಮ್ಮನೆ ಯಾವುದೋ ನೆಪ ಮಾಡಿಕೊಂಡು ನಿತ್ಯ ಕಿರುಕುಳ ನೀಡಿ ಹಲ್ಲೆ ನಡೆಸಿ ತಂದೆ ತಾಯಿಯನ್ನ ಹೊರಹಾಕಿದ್ದ. ಮಗ ಹಲ್ಲೆ ನಡೆಸಿದ್ದಕ್ಕೆ ವೃದ್ಧೆ ಅಖಿಲಾಗೆ ಕೈ ಮೂಳೆಗೆ ಪೆಟ್ಟಾಗಿದ್ದು ನೋವಿನಿಂದ ಬಳಲುತ್ತಿದ್ದಾರೆ. ಈಗ ಮತ್ತೆ ಹಲ್ಲೆ ನಡೆಸಿ ಮನೆಯಿಂದ ಹೊರಹಾಕಿದ್ದು ದಿಕ್ಕು ತೋಚದ ವೃದ್ಧ ದಂಪತಿಗಳು ಮನೆ ಮುಂಭಾಗವೇ ಕೂತು ರೋಧಿಸುತ್ತಿವೆ. ಮಗನ ಕಿರುಕುಳ ವಿರುದ್ಧ ಮಾಯಕೊಂಡ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಪೋಷಕರು ಪಾಪಿ ಮಗನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಹೊಲದ್ದು ನಮ್ಮ ಅಪ್ಪರು ಹೊಲ ಕೊಟ್ಟಿದ್ರು 1/2 ಎಕರೆ, 5 ಜನಕ್ಕೆ 2.5 ಎಕರೆ, 5 ಜನನು ಹಂಚ್ಕೊಂಡ್ವಿ. 11 ಲಕ್ಷ ಬಂದಿತ್ತು. 11 ಲಕ್ಷದಾಗೆ ಮಗಳಿಗೆ 3 ಲಕ್ಷ ಕೊಟ್ಟೆ. ಇನ್ನು 8 ಲಕ್ಷ ಇದ್ದದ್ದು ನಿನ್ನ ಕೈ ಕೊಟ್ಟೆ. ಅಮ್ಮ ಮನೆ ಕಟ್ತೀನಿ ಅಂದ. ಮನೆ ಕಟ್ಕೊಳಪ್ಪ, ನನಗೆ ಚೆನ್ನಾಗಿ ನೋಡ್ಕೊಳಪ್ಪ, ನನಗೆ ನಮ್ಮ ಅಪ್ಪಗೆ ನನಗೆ ಚೆನ್ನಾಗಿ 8 ಲಕ್ಷ ಕೊಡ್ತೀನಿ, ನಮಗೆ ಚೆನ್ನಾಗಿ ನೋಡ್ಕೊಳಪ್ಪ ಅಂದೆ. ಹ್ಞೂ ಅಂದ. ಮನೆ ಕಟ್ಟಿಸಿದೆ. ಮನೆ ಕಟ್ಟಿಸಿ ಬಂಗಾರನೂ ಇಸ್ಕೊಂಡು ನಮಗೆ ಹೊರಗೆ ದೂಕಿದೆ, ಹೊಡೆದು. ಬರೀ ಹೊಡೆಯೋದೇ ಮಾತು. ಇಲ್ಲಿ ಕಪಾಳಕ್ಕೆ ಇಲ್ಲಿಗೆ ಹೊಡೆದಾನೆ, ನೆಗೆದು ಕಾಲಿಲ್ಲಿ ಹೊಡೆದಾನೆ. ಒಂದೊಂದೆಲ್ಲ ನನಗೆ ಹಿಂಸೆ ಮಾಡೋದು. ಒಳಗೆ ಒಂದು ನಮೂನಿ ಹಿಂಸೆ ನನಗೆ. ಒಟ್ಟಾರೆಯಾಗಿ ಹೆತ್ತವರ ಮೇಲೆ ಹಲ್ಲೆ ನಡೆಸಿದ ಮಗನ ವಿರುದ್ಧ ಮಾಯಕೊಂಡ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಿದೆ. ಪುನೀತಾಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.